ವಾಟ್ಸ್ಆಪ್ ಪಬ್ಲಿಕ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಸ್ನೇಹಿತರೆ, ನೋಡ್ತಾ ಇದ್ದಾರೆ ಇವತ್ತು ನಮ್ಮ ಮುಂದೆ ಬೌಲ್ಟ್ ಬ್ರ್ಯಾಂಡ್ ಒಂದು Z40 ಎನ್ನುವಂಥ ಏರ್ಬಡ್ಸ್ ಇರುವಂಥದ್ದು. ಹೌದು, ನೀವೇನಾದರೂ ಒಂದು 1000 ರೂಪಾಯಿ ಬಜೆಟ್ನಲ್ಲಿ ಒಂದು ಬೆಸ್ಟ್ ಸೌಂಡ್ ಕ್ವಾಲಿಟಿ ಇರತಕ್ಕಂಥ ಏರ್ಬಡ್ಸ್ ನೋಡ್ತಾ ಇದ್ದೀರಾ ಅಂತಂದರೆ Z40 ಸಹಿತ ನಿಮಗೊಂದು ಬೆಟರ್ ಆಪ್ಷನ್ ಅಂತಲೇ ಹೇಳ್ಬೋದು. ಇವತ್ತಿನ ಎಪಿಸೋಡಲ್ಲಿ ಈ ಏರ್ಬಡ್ಸ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ. ಇದರಲ್ಲಿ ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಪರ್ಚೇಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಬಾಕ್ಸ್ನ ಮೇಲ್ಗಡೆ ಇರತಕ್ಕಂಥ ಇನ್ಫಾರ್ಮೇಷನ್ ನೋಡೋದಾದರೆ, ಬಾಕ್ಸ್ನ ಮೇಲ್ಗಡೆ ಭಾಗದಲ್ಲಿ Z40 ಅಂತ ದೊಡ್ಡದಾಗಿ ಮಾಡೆಲ್ ನೇಮ್ನ ಕೊಟ್ಟರೆ, ಬೌಲ್ಟ್ ಒಡೆ ಅಂತ ಒಂದು ಬ್ರ್ಯಾಂಡಿಂಗ್ನ ಮಿಡಲಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಇನ್ನು ಬಾಕ್ಸ್ನ ಹಿಂದ್ಗಡೆ ಭಾಗದಲ್ಲಿ ಇರೋ ಒಂದು ಸ್ಪೆಸಿಫಿಕೇಷನ್ ಇಲ್ಲಿ ಹೈಲೈಟ್ ಮಾಡಿದ್ದಾರೆ. ಹೌದು, ಇದರಲ್ಲಿ ಅಲ್ಟ್ರಾ ಲೋ ಲ್ಯಾಟಸಿ ಆಪ್ಷನ್ ಇದೆ ಅಂತ ಹೇಳ್ತಾ ಇದ್ದಾರೆ. 10mm ಡ್ರೈವರ್ಸ್ ಇರುವಂಥದ್ದು, ಡಿವೆಲ್ ಮಾಸ್ಟರ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸಿಂಗಲ್ ಆಗಿ ನೀವು ಒಂದೊಂದೇ ಏರ್ಬಡನ್ನು ಯೂಸ್ ಮಾಡ್ಬೋದು. ಜೊತೆಗೆ ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಸಹಿತ ಇಲ್ಲಿ ಕೊಟ್ಟಿದ್ದಾರೆ, ವಾಟರ್ ರೆಸಿಸ್ಟೆಂಟ್ ಇಲ್ಲಿ ಇರುವಂಥದ್ದು. ಓಕೆ, ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನೋಡ್ತಾ ಇದ್ರೆ ನಮಗೆ ಮೊದಲನೇದಾಗಿ ಪೇಪರ್ಸ್ ಇಲ್ಲಿ ಸಿಗ್ತಾ ಇರುವಂಥದ್ದು ಒಂದು ಯೂಸರ್ ಮ್ಯಾನುವಲ್ ಜೊತೆಗೆ ವಾರಂಟಿ ರಿಜಿಸ್ಟ್ರೇಷನ್ ಕಾರ್ಡ್ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ನೀವು ಜಸ್ಟ್ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿದ್ರಿ ಅಂತಂದರೆ ನಿಮಗೆ ಎಕ್ಸ್ಟ್ರಾ 3 months ವಾರಂಟಿ ನಿಮಗೆ ಎಕ್ಸ್ಟೆಂಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಹೊರತುಪಡಿಸಿದರೆ ಎಕ್ಸ್ಟ್ರಾ 2 ಪೇರ್ ಇಯರ್ ಟಿಪ್ಸ್ ಕೊಟ್ಟರೆ ಒಂದು ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಇದನ್ನು ಬಿಟ್ಟರೆ ನೋಡ್ತಾ ಇದ್ರೆ ನಮಗೆ ಒಂದು ಏರ್ಬಡ್ಸ್ ಒಂದು ಕೇಸ್ ನೋಡೋಕ್ಕೆ ಈ ರೀತಿಯಾಗಿ ಸಿಗ್ತಾ ಇದೆ. ನೋಡ್ತಾ ಇದ್ರೆ ಮೊದಲನೇದಾಗಿ ಒಂದು ಕೇಸ್ನ ಒಂದು ಲುಕ್, ಡಿಸೈನ್, ಬಿಲ್ಡ್ ಕ್ವಾಲಿಟಿ ಬಗ್ಗೆ ಹೇಳೋದಾದರೆ ತುಂಬ ಒಂದು ಪಾಕೆಟ್ ಫ್ರೆಂಡ್ಲಿ ಇದೆ ಅಂತ ಹೇಳ್ಬೋದು. ತುಂಬ ಒಂಥರ ಸ್ಟೈಲಿಶ್ ಆಗಿದೆ ಆಯಿತಾ. ಇದೊಂಥರ ಕೈಯಲ್ಲಿ ಹಿಡ್ಕೊಂಡಾಗ ಪ್ರೀಮಿಯಂ ಲುಕ್ ನಮಗೆ ಜಸ್ಟ್ ಕೇಸೇ ನಮಗೆ ಕೊಡುತ್ತೆ ಅಂತ ಹೇಳ್ಬೋದು. ಆಮೇಲೆ ನೋಡ್ತಾ ಇದ್ರೆ ಮೇಲ್ಗಡೆ ಭಾಗದಲ್ಲಿ ಬೌಲ್ಟ್ ಒಡೆ ಅಂತ ಬ್ರ್ಯಾಂಡಿಂಗನ್ನು ಮೆನ್ಷನ್ ಮಾಡಿದರೆ, ಕೆಳಗಡೆ ಭಾಗದಲ್ಲಿ ಒಂದು LED ಇಂಡಿಕೇಶನ್ ಆಪ್ಷನ್ ಕೊಟ್ಟಿದ್ದಾರೆ. ಇನ್ನು ಕೆಳಗಡೆ ಭಾಗದಲ್ಲಿ ಕೇಸ್ನ ಚಾರ್ಜ್ ಮಾಡೋಕ್ಕೆ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ನ ಇಲ್ಲಿ ಕೊಟ್ಟಿರುವಂಥದ್ದು. ಜಸ್ಟ್ ನಾವು ನೋಡ್ತಾ ಇದ್ರೆ ಈ ರೀತಿಯಾಗಿ ಓಪನ್ ಮಾಡಿದರೆ ತುಂಬ ಸ್ಟೈಲಿಶ್ ಆಗಿ ಸಹಿತ ಇದು ಓಪನ್ ಆಗುತ್ತೆ. ಏರ್ಬಡ್ಸ್ ನೋಡೋಕ್ಕೆ ನಿಮಗೆ ಈ ರೀತಿಯಾಗಿ ಸಿಗ್ತಾ ಇದೆ. ಮೊದಲನೇದಾಗಿ ಒಂದು ಏರ್ಬಡ್ಸ್ನ ಒಂದು ವೇಟ್ ಬಗ್ಗೆ ಹೇಳೋದಾದರೆ ತುಂಬ ಲೈಟ್ ವೇಟ್ ಆಗಿದೆ ಆಯಿತಾ. ಮೇಡ್ ಆಫ್ ಗುಡ್ ಪ್ಲಾಸ್ಟಿಕ್ ಅಂತ ಹೇಳ್ಬೋದು. ಎರಡೂ ಕಡೆ ಭಾಗದಲ್ಲಿ ಲೆಫ್ಟ್ ಮತ್ತು ರೈಟ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮೇಲ್ಗಡೆ ಭಾಗದಲ್ಲಿ ಬೌಲ್ಟ್ ಅಂತ ಬ್ರ್ಯಾಂಡಿಂಗ್ನ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಕಂಪ್ಲೀಟಾಗಿ 10mm ಡ್ರೈವರ್ಸ್ ಇರತಕ್ಕಂಥ ಒಂದು ಏರ್ಬಡ್ಸ್ ಇದು. ತುಂಬ ಲೈಟ್ ವೇಟ್ ಆಗಿದೆ. ಮೊದಲನೇದಾಗಿ ಇದರ ಒಂದು ಕಂಫರ್ಟಬಿಲಿಟಿ ಬಗ್ಗೆ ಮಾತಾಡೋದಾದರೆ ನೋಡ್ತಾ ಇದ್ರೆ ನಮ್ಮ ಕಿವಿಗೆ ಇದನ್ನ ಹಾಕೊಂಡಾಗ ಖಂಡಿತವಾಗ್ಲೂ ನಾವು ಏರ್ಬಡ್ಸ್ ಹಾಕೊಂಡಿದ್ದೀವಿ ಅಂತ ಫೀಲ್ ಆಗಲ್ಲ ನಮಗೆ. ಅಷ್ಟೊಂದು ಲೈಟ್ ವೇಟ್ ಆಗಿದೆ. ಆಮೇಲೆ ತುಂಬ ಕಂಫರ್ಟೇಬಲ್ ಆಗಿದೆ. ಕಂಟಿನ್ಯೂಸ್ ಆಗಿ ನೀವು 2 ರಿಂದ 3 ಗಂಟೆ ಯೂಸ್ ಮಾಡ್ತೀರಾ ಅಂದರೂ ಸಹಿತ ನಿಮಗೆ ಇದು ಪೇನ್ ಬರಲ್ಲ. ಅಷ್ಟು ನೀಟಾಗಿ ಇದು ಸೆಟ್ ಆಗುತ್ತೆ. ನೀವು ಲಾಂಗ್ ಟೈಮ್ ಆಗಿ ಸಾಂಗ್ಸನ್ನು ಎಂಜಾಯ್ ಮಾಡ್ತೀರಾ ಅಂದರೆ ಟ್ರಾವೆಲ್ ಮಾಡುವಾಗ, ಜಿಮ್ ಮಾಡುವಾಗ, ಸೈಕ್ಲಿಂಗ್ ಮಾಡುವಾಗ ನೀವು ಎಂಜಾಯ್ ಮಾಡ್ತೀರಾ ಅಂತಂದರೆ, ಕಾಲ್ಸ್ನ ತೊಗೊಳ್ಳೋಕ್ಕೆ, ಮೀಟಿಂಗ್ಸನ್ನ ಅಟೆಂಡ್ ಮಾಡೋಕ್ಕೆ ಇದೊಂದು ಕಡಿಮೆ ಬೆಲೆಯಲ್ಲಿ ಒಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಇದರ ಸೌಂಡ್ ಕ್ವಾಲಿಟಿ ಬಗ್ಗೆ ನಾವು ಖಂಡಿತವಾಗ್ಲೂ ಮಾತಾಡಬೇಕಾಗುತ್ತೆ. ಒಂದ್ಸಾರಿ ನೀವು ನಿಮ್ಮ ಫೋನ್ಗೆ ಕನೆಕ್ಟ್ ಮಾಡಿಕೊಂಡು ಸಾಂಗ್ಸನ್ನು ಕೇಳೋಕ್ಕೆ ಸ್ಟಾರ್ಟ್ ಮಾಡಿದರೆ ಅಂತಂದರೆ ಒಳ್ಳೆಯ ಒಂದು ಸೌಂಡ್ ಕ್ವಾಲಿಟಿಯನ್ನು ಮತ್ತು ಬ್ಯಾಸ್ ಎಫೆಕ್ಟನ್ನು ಇದರಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಡೀಸೆಂಟಾಗಿ ಬೆಸ್ಟ್ ಕ್ವಾಲಿಟಿ ಇದರಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಸ್ಟೇರಿಯೋ ಎಫೆಕ್ಟ್ ಸಖತ್ತಾಗಿದೆ ಇದರಲ್ಲಿ. ಆಮೇಲೆ ನಾಯ್ಸ್ ಕ್ಯಾನ್ಸಲೇಷನ್ ಸಹಿತ ಇರುವಂಥದ್ದು. ನೀವು ಮಾರ್ಕೆಟಲ್ಲಿ ಹೋಗುವಾಗ ಅಥವಾ ಟ್ರಾವೆಲ್ ಮಾಡುವಾಗ ನಿಮಗೆ ನಾಯ್ಸ್ ಬರ್ತಾ ಇತ್ತು ಅಂದರೆ ಹೊರಗಡೆ, ಅದನ್ನು ಸಹಿತ ಇದು ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ಇದರ ಮೇನ್ ಫೀಚರ್ಸ್ ಬಗ್ಗೆ ಮಾತಾಡೋದಾದರೆ IP-X5 ವಾಟರ್ ರೆಸಿಸ್ಟೆಂಟ್ ಇರುವಂಥದ್ದು. ಆಮೇಲೆ ಇದು ಕಂಪ್ಲೀಟಾಗಿ ಟಚ್ ಕಂಟ್ರೋಲ್ ಇರತಕ್ಕಂಥ ಒಂದು ಏರ್ಬಡ್ಸ್ ಆಗಿರುವಂಥದ್ದು. ಆಮೇಲೆ ಗೂಗಲ್ ವಾಯ್ಸ್ ಅಸಿಸ್ಟೆಂಟ್ಗೆ ಇದು ಸಪೋರ್ಟ್ ಆಗುತ್ತೆ. ಇವನ್ ಸಿರಿನ ಸಹಿತ ನೀವು ಆರಾಮಾಗಿ ಇದ್ರ ಮೂಲಕ ಕಂಟ್ರೋಲ್ ಮಾಡ್ಬೋದು. ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದರೆ ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಇರೋದ್ರಿಂದ ಜಸ್ಟ್ ನೀವು 10 minutes ಚಾರ್ಜ್ ಮಾಡಿದ್ರಿ ಅಂತಂದರೆ 100 ನಿಮಿಷಗಳ ಕಾಲ ಆರಾಮಾಗಿ ಒಂದು ಏರ್ಬಡ್ಸ್ನ ಯೂಸ್ ಮಾಡ್ಬೋದು. ಕಂಪ್ಲೀಟಾಗಿ ಒಂದ್ಸಲ ಚಾರ್ಜ್ ಆಯಿತು ಅಂತಂದರೆ ಅಪ್ ಟು 60 hours ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಆರಾಮಾಗಿ ನೀವು 2 ದಿವಸ ಇದು ಬಂದೇ ಬರುತ್ತೆ ಅಂತ ಹೇಳ್ಬೋದು, ನಾರ್ಮಲ್ ಆಗಿ ನೀವು ಯೂಸ್ ಮಾಡ್ತೀರಾ ಅಂತಂದರೆ. ಇನ್ನು ಇದರ ಕಾಸ್ಟ್ ಬಗ್ಗೆ ಮಾತಾಡೋದಾದರೆ 1200 ರೂಪಾಯಿ ಬಜೆಟ್ನಲ್ಲಿ ಈ ಒಂದು ಏರ್ಬಡ್ಸ್ ನಿಮಗೆ ಸಿಗ್ತಾ ಇದೆ. ಈ ಒಂದು ಆಫರ್ ಟೈಮಲ್ಲಿ ನಿಮಗೆ ಇನ್ ಕೇಸ್ ಈ ಒಂದು ಏರ್ಬಡ್ಸ್ 1000 ರೂಪೀಸ್ ಸಿಗ್ತಾವೆ ಅಂತಂದರೆ ಒಂದು ಬೆಟರ್ ಡೀಲ್ ಅಂತ ನನಗನ್ಸುತ್ತೆ. ಈ ಬಜೆಟಲ್ಲಿ ನೀವು ನೋಡ್ತಾ ಇದ್ದೀರಾ ಅಂತಂದರೆ ಬೌಲ್ಟ್ Z40 ಸಹಿತ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ವಿಡಿಯೋದ ಡಿಸ್ಕ್ರಿಪ್ಷನ್ ನಿಮಗೆ ನೇರವಾದ ಲಿಂಕನ್ನು ಕೊಟ್ಟಿರ್ತೀನಿ. ಒಂದ್ಸಲ ಚೆಕ್ ಮಾಡಿ, ಇಷ್ಟ ಆಗಿತ್ತು ಅಂತಂದರೆ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಇದಿಷ್ಟು ಇವತ್ತಿನ ಮಾಹಿತಿ. ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.